ಶಾಂತಿ. ದಿನಾಂಕ ಆಗಿದೆ 18/1/2026. ಮಧುರ ಮಕ್ಕಳೇ, ಜ್ಞಾನ ರತ್ನಗಳಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ದಾನವೂ ಮಾಡಬೇಕು. ಇತರರಿಗೆ ದಾರಿ ತೋರಿಸಿದಷ್ಟು ನಿಮಗೆ ಆಶೀರ್ವಾದಗಳು ಲಭಿಸುತ್ತವೆ. ತಂದೆಯು ದಾದಾರವರ ಮೂಲಕ ನಮಗೆ ಶಿಕ್ಷಣ ಕೊಡುತ್ತಾರೆ. ಬಾಬಾ ಎಷ್ಟು ಮಧುರ, ಎಷ್ಟು ಪ್ರಿಯ, ಯಾವ ತೊಂದರೆಯನ್ನು ಕೊಡುವುದಿಲ್ಲ. ಕೇವಲ ಹೇಳುತ್ತಾರೆ, ನನ್ನ ನೆನಪು ಮಾಡಿ, ಚಕ್ರವನ್ನು ನೆನಪು ಮಾಡಿ. ಶಿವ ತಂದೆ ನಮಗೆ ಶಿಕ್ಷಣ ಕೊಡುತ್ತಾರೆ ಎಂದು ಮಧುರ ಮಕ್ಕಳು ಪಕ್ಕಾ ನೆನಪಿಡಬೇಕಾಗಿದೆ. ಶಿವ ತಂದೆ ಪತಿತ ಪಾವನ, ಸದ್ಗತಿಯ ದಾತ. ಸದ್ಗತಿ ಅಂದರೆ ಸ್ವರ್ಗದ ರಾಜ್ಯ ಭಾಗ್ಯ. ತಂದೆಯ ನೆನಪಿನಲ್ಲಿ ಹೃದಯ ಸಂಪೂರ್ಣ ಶಾಂತವಾಗಬೇಕು, ಶೀತಲವಾಗಬೇಕು. ಒಬ್ಬ ತಂದೆಯ ನೆನಪು ಮಾತ್ರ ಸತಾಯಿಸಬೇಕು, ಏಕೆಂದರೆ ತಂದೆಯಿಂದ ದೊರೆಯುವ ಆಸ್ತಿ ಬಹಳ ದೊಡ್ಡದು. ಯಾರು ಹೆಚ್ಚಿನ ಮುಳ್ಳುಗಳನ್ನು ಹೂವಾಗಿಸುತ್ತಾರೋ ಅವರಿಗೆ ನಿಜವಾದ ಸುಗಂಧಿತ ಹೂ ಎಂದು ಕರೆಯುತ್ತಾರೆ. ಅವರು ಯಾರಿಗೂ ಮುಳ್ಳಾಗುವುದಿಲ್ಲ. ತಂದೆ ಈಗ ನಿಮ್ಮನ್ನು ಸಂಗಮ ಯುಗದ ಪಾತ್ರೆಯಲ್ಲಿ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ನಂತರ ನೀವು ಹೂಗಳಾಗಿ ಸ್ವರ್ಗಕ್ಕೆ ಹೋಗುತ್ತೀರಿ. ಕಲಿಯುಗದ ಮುಳ್ಳುಗಳು ಭಸ್ಮವಾಗುತ್ತವೆ. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ನೀವು ಎಷ್ಟು ಜನರ ಕಲ್ಯಾಣ ಮಾಡುತ್ತೀರೋ ಅಷ್ಟು ನಿಮಗೆ ಪ್ರಾಪ್ತಿ ಸಿಗುತ್ತದೆ. ಅನೇಕರಿಗೆ ದಾರಿ ತೋರಿಸಿದರೆ ಅನೇಕರ ಆಶೀರ್ವಾದ ಸಿಗುತ್ತದೆ. ಜ್ಞಾನಸಾಗರ ತಂದೆ ನಿಮಗೆ ರತ್ನಗಳ ತಟ್ಟೆಗಳನ್ನು ತುಂಬಿಕೊಡುತ್ತಾರೆ. ಆ ರತ್ನಗಳನ್ನು ಯಾರು ದಾನ ಮಾಡುತ್ತಾರೋ ಅವರು ಎಲ್ಲರಿಗೂ ಪ್ರಿಯವಾಗುತ್ತಾರೆ. ತಂದೆಯು ನಮ್ಮನ್ನು ಖಜಾನೆಯಿಂದ ಭರ್ಪೂರ್ ಮಾಡುತ್ತಾರೆ. ತಂದೆಯ ನೆನಪು ಮಾಡಿದಷ್ಟು ಪ್ರೀತಿ ಹೆಚ್ಚಾಗುತ್ತದೆ, ಸೆಳೆತ ಹೆಚ್ಚಾಗುತ್ತದೆ. ತಂದೆಯ ನೆನಪಿನಿಂದ ಬಂಧನಗಳು ಕಡಿದು ಹೋಗುತ್ತವೆ. ನೀವು ಮಕ್ಕಳು ತಂದೆ ನೆನಪಿನಲ್ಲಿ ಇದ್ದಷ್ಟು ಇತರರಿಗೆ ಶಿಕ್ಷಣ ಕೊಡುವ ಪ್ರಭಾವವಾಗುತ್ತದೆ. ಹೆಚ್ಚು ಮಾತನಾಡುವ ಅಗತ್ಯವಿಲ್ಲ. ಆತ್ಮ ಅಭಿಮಾನಿಯಾದರೆ ಸ್ವಲ್ಪ ಹೇಳಿದರೂ ಸಹ ಬಾಣವು ನಾಟುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಕಳೆದದ್ದು ಕಳೆದು ಹೋಯಿತು. ಮೊದಲು ನಿಮ್ಮನ್ನು ಸುಧಾರಿಸಿಕೊಳ್ಳಿ. ನೀವು ಸ್ವತಃ ನೆನಪು ಮಾಡದೆ ಇತರರಿಗೆ ಹೇಳುತ್ತಾ ಇದ್ದರೆ ಅದು ತಲುಪುವುದಿಲ್ಲ. ಈ ಹಳೆಯ ಪ್ರಪಂಚವನ್ನು ಈಗ ಮರೆತು ಬಿಡಿ. ಬುದ್ಧಿಯು ಶಾಂತಿಧಾಮ, ಸುಖಧಾಮ ಕಡೆಗೆ ಹೋಗಬೇಕು. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಂದೆಯ ಬಳಿಗೆ ಹೋಗಬೇಕು. ಸತ್ಯಯುಗದಲ್ಲಿ ಸಹ ಶರೀರವು ಯೋಗಬಲದಿಂದ ನಿರ್ಮಾಣವಾಗುತ್ತದೆ. ಸತ್ವಪ್ರಧಾನ ಪ್ರಕೃತಿ ಇರುವುದರಿಂದ ಅಲ್ಲಿ ಯಾವುದೇ ಸೆಳೆತವಿಲ್ಲ, ದುಃಖವಿಲ್ಲ. ಇವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಮಾತುಗಳು. ಮಾಮೇಕಂ, ಕೇವಲ ನನ್ನನ್ನೇ ನೆನಪಿಸಿಕೊಳ್ಳಿರಿ ಮತ್ತು ವಿಚಾರ ಸಾಗರ ಮಂಥನ ಮಾಡಿ. ಡ್ರಾಮಾದ ಸತ್ಯ ರಹಸ್ಯವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡರೆ ಬುದ್ಧಿ ಸಂಪೂರ್ಣ ಶಾಂತ ಶೀತಲವಾಗುತ್ತದೆ. ಮಕ್ಕಳು ಬಾಬಾರವರನ್ನು ನೆನಪು ಮಾಡುತ್ತಿದ್ದರೆ ತಂದೆಯೂ ಕೂಡ ಪ್ರೀತಿ ಮಾಡುತ್ತಾರೆ. ಆತ್ಮಕ್ಕೆ ಪ್ರೀತಿ ಮಾಡಲಾಗುತ್ತದೆ. ಯಾರು ಹೆಚ್ಚು ಭಕ್ತಿ ಮಾಡಿದ್ದಾರೋ ಅವರೇ ಹೆಚ್ಚು ಅಧ್ಯಯನ ಮಾಡುತ್ತಾರೆ. ಮಹಾವೀರರು ಎಂದರೆ ವಿಶೇಷ ಆತ್ಮ. ಇಂತಹ ಮಹಾವೀರರು, ವಿಶೇಷ ಆತ್ಮಗಳ ಸಂಘಟನೆಯ ವಿಶೇಷತೆ ಈಗಿನ ಸಮಯದಲ್ಲಿ ಏನೆಂದರೆ ಒಂದೇ ಸಮಯದಲ್ಲಿ ಎಲ್ಲರ ಏಕರಸ ಸ್ಥಿತಿ ಇರಬೇಕು. ಎಲ್ಲ ಚಿಂತನೆಗಳ ಕಾರಣ ವ್ಯರ್ಥ ಸಂಕಲ್ಪಗಳೇ. ಈ ವ್ಯರ್ಥ ಸಂಕಲ್ಪಗಳನ್ನು ಮುಗಿಸಲು ಮತ್ತು ಸಂಘಟನೆಯನ್ನು ಶಕ್ತಿಶಾಲಿ ಏಕಮತವಾಗಿ ಮಾಡಲು ಒಂದು ನಂಬಿಕೆ, ಎರಡನೆಯದು ಸಮಾವೇಶಿಸಿಕೊಳ್ಳುವ ಶಕ್ತಿ ಬೇಕು. ಅನ್ಯರ ತಪ್ಪನ್ನು ತನ್ನ ತಪ್ಪೆಂದು ಅರ್ಥ ಮಾಡಿಕೊಳ್ಳುವುದೇ ಸಂಘಟನೆಯನ್ನು ಬಲಪಡಿಸುವುದು. ಇದಕ್ಕಾಗಿ ಪರಸ್ಪರ ನಂಬಿಕೆ ಬೇಕು. ಪರಿವರ್ತನೆಗೆ ನಂಬಿಕೆ, ಕಲ್ಯಾಣಕ್ಕೆ ನಂಬಿಕೆ. ಜ್ಞಾನ ಶ್ರೇಷ್ಠವಾದಾಗ ಸ್ಟೇಜ್ ಪವರ್ಫುಲ್ ಆಗಿದ್ದರೆ ಸಿದ್ಧಿ ದೊಡ್ಡ ವಿಷಯವಲ್ಲ. ಎಂದೆಂದಿಗೂ ಏಕರಸ ಸ್ಥಿತಿಯಲ್ಲಿರುವವರಿಗೆ ಸಿದ್ಧಿ ಲಭಿಸದೇ ಇರಲು ಸಾಧ್ಯವಿಲ್ಲ. ಆದರೆ ಇದಕ್ಕಾಗಿ ಸಂಘಟನೆಯ ಶಕ್ತಿ ಬೇಕು. ವ್ಯಕ್ತ ಸ್ಥಿತಿಯಲ್ಲಿ ಇದ್ದರೂ ಅವ್ಯಕ್ತ ಫರಿಸ್ತಾ ರೂಪದ ಸಾಕ್ಷಾತ್ಕಾರ ಮಾಡುವ ಶ್ವೇತ ವಸ್ತ್ರಧಾರಿಯೂ ಶ್ವೇತ ಲೈಟ್ ಧಾರಿ ಭವ. ಹೇಗೆ ಈಗಲೂ ಎಲ್ಲೆಡೆ ಕೇಳಿಸುತ್ತಿದೆ, ಈ ಶ್ವೇತ ವಸ್ತ್ರಧಾರಿಗಳು ಯಾರು, ಎಲ್ಲಿಂದ ಬಂದವರು? ಈಗ ಎಲ್ಲೆಡೆ ಫರಿಸ್ತಾ ರೂಪದ ಸಾಕ್ಷಾತ್ಕಾರವಾಗುವಂತೆ ಜಾಗೃತರಾಗಿ. ಇದನ್ನು ಡಬಲ್ ಸೇವೆ ಎನ್ನುತ್ತಾರೆ. ಸರ್ವಗುಣ ಸರ್ವಶಕ್ತಿಯ ಅಧಿಕಾರಿ ಆಗಬೇಕಾದರೆ ಆಜ್ಞಾಕಾರಿಯಾಗಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.